ಪ್ರಚೋದಿಸುವಂತ ಹೇಳಿಕೆಯನ್ನ ಕಮಲ್ ಹಾಸನ್ ಅವರು ನೀಡಿದ್ದಾರೆ. ಇವತ್ತು ತಮಿಳಿನಿಂದ ಕನ್ನಡ ಹುಟ್ಟು ಅನ್ನುವ ದುರಹಂಕಾರದ ಹೇಳಿಕೆಯನ್ನು ನೀಡುವ ಮುಖಾಂತರ ಇದನ್ನ ಯಾರು ಭಾಷಾ ತಜ್ಞನಾಗಿ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನೊಬ್ಬ ಸಿನಿಮಾ ನಟ ಅಂತ ಅಷ್ಟೇ ಗೊತ್ತಿತ್ತು. ಈತ ತಮಿಳುನಾಡಲ್ಲಿ ರಾಜಕೀಯವನ್ನು ಮಾಡಲಿಕ್ಕೋಸ್ಕರವಾಗಿ, ತಮಿಳರನ್ನು ಓಲೈಸಲಿಕ್ಕೋಸ್ಕರವಾಗಿ ಕನ್ನಡದ ಭಾಷೆಯನ್ನು ಲಘುವಾಗಿ ಮಾತನಾಡುವಂತ ಚಿಂತನೆಯನ್ನ ಮಾಡಿದ್ದಾನೆ. ಇಂಥ ಕರ್ನಾಟಕ ವಿರೋಧಿ ಕಮಲ್ ಹಾಸನ್ ಏನೋ ಒಂದು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ಲಿಕ್ಕೆ 5ನೇ ತಾರೀಕು ತಯಾರಾಗಿದೆ, ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಹೇಳಿದ್ದೀವಿ. ನಿನ್ನೆ ಅವರು ಬ್ಯಾನ್ ಮಾಡಿದ್ದೀವಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಅವರು ಒಂದು ವೇಳೆ ಏನಾದರೂ ತಂತ್ರಗಾರಿಕೆಯಿಂದ ಏನಾದರೂ ಆ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಕೊಟ್ರೆ ಎಲ್ಲ ಚಿತ್ರಮಂದಿರಗಳನ್ನ ಧ್ವಂಸ ಮಾಡ್ತೀವಿ, ಹೊಡೆದಾಕ್ತೀವಿ ಚಿತ್ರಮಂದಿರಗಳನ್ನ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಕನ್ನಡಿಗರನ್ನ ಕ್ಷಮೆ ಹೇಳಕ್ ಕೇಳುವವರೆಗೂ ಕನ್ನಡದಲ್ಲಿ ಅವನ ಸಿನಿಮಾವನ್ನ ರಿಲೀಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಹಾಗೆ ಏನು ಕರ್ನಾಟಕದ ರಾಯಭಾರಿ ಅಂತ ಹೇಳಿದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿ ಈ ರೀತಿಯ ದುರಹಂಕಾರದ ಹೇಳಿಕೆಯನ್ನು ನೀಡಿದ್ರು ಕೂಡ ಶಿವರಾಜ್ ಕುಮಾರ್ ಅವರು ಅಲ್ಪವಾಗಿ ಮಾತಾಡಿಕೊಂಡು ಕನ್ನಡಿಗರ ಪರವಾಗಿ ನಿಲ್ಬೇಕಾದಂತ ಶಿವರಾಜ್ ಕುಮಾರ್ ಅವರು ಇವತ್ತು ಕಮಲ್ ಹಾಸನ್ ಪರವಾಗಿ ಅವರನ್ನ ಒಪ್ಕೊಳ್ಳುವ ರೀತಿಯಲ್ಲಿ ಮಾತನಾಡುವಂತ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಹೇಳ್ತಾ ಇದೀವಿ, ಕನ್ನಡಕ್ಕಿಂತ ದೊಡ್ಡವರು ಯಾರು ಇಲ್ಲ, ಕನ್ನಡಕ್ಕಿಂತ ದೊಡ್ಡವರು ಯಾರು ಇಲ್ಲ, ಕರ್ನಾಟಕದ ವಿಚಾರಕ್ಕಿಂತ ದೊಡ್ಡವರು ಯಾರು ಇಲ್ಲ. ಹಾಗಾಗಿ ದಯಮಾಡಿ ರಾಜ್ಕುಮಾರ್ ಅವರಿಗಿರುವಂತ ಆ ಬದ್ಧತೆ, ಕನ್ನಡದ ಮೇಲಿನ ಪ್ರೀತಿ ಶಿವರಾಜ್ ಕುಮಾರ್ ಅವರಿಗೆ ಯಾಕೆ ಬಂದಿಲ್ವ ಗೊತ್ತಿಲ್ಲ. ಮೊದಲು ನಿಮ್ಮ ಮಾತನ್ನ ಹಿಂದಕ್ಕೆ ಪಡಿಬೇಕು, ಕಮಲ್ ಹಾಸನ್ನ ಧಿಕ್ಕರಿಸುವುದನ್ನ ಕಲಿಬೇಕು. ಕನ್ನಡದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಈ ನಾಡಿನ ಮಣ್ಣಿನ ಅನ್ನ ತಿನ್ನಂತ ಎಲ್ಲ ನಟರು ಅವರ ವಿರುದ್ಧ ದಂಗೆ ಹೇಳಬೇಕು ಅನ್ನುವ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈಗ ರಮ್ಯಾ ಅವರು ಕೂಡ ಇದು ಬ್ಯಾನ್ ಮಾಡೋದು ಅತಿರೇಕ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿದ್ದಾರೆ ಸರ್. ರಮ್ಯಾ ಅವರು ಮಂಡ್ಯ ಜನರನ್ನ ಓಟ್ ಕೇಳಿ ಕೊನೆಗೆ ಅವರು ಸೋಲಿಸಿದಾಗ ಮಂಡ್ಯನ ಬಿಟ್ಟು ಊರು ಬಿಟ್ಟು ಹೋದಂಥವ್ರು. ಆ ಊರು ಬಿಟ್ಟು ಹೋದಂಥ ತಲೆ ತಿರುಕರ ಬಗ್ಗೆ ಇವತ್ತು ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಮ್ಯಾ ಅವರಿಗೆ ಯಾವ ಇಮೇಜ್ ಇದೆ ಅಂತ ಹೇಳಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ರಮ್ಯಾ ಅವ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ರೆ ಯಾರು ಇಲ್ಲ. ಆಕೆಯನ್ನ ಕರ್ನಾಟಕದಿಂದ ಆಕೆನೇ ಆಚೆ ಹೋಗ್ಬಿಟ್ಟಿದ್ದಾಳೆ, ಹಂಗಾಗಿ ಅವಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಶಿವರಾಜ್ ಕುಮಾರ್ ಅವರು ಮಾತಾಡಬೇಕಾಯ್ತು ಅನ್ನೋದು ನಮ್ಮ ಹೇಳಿಕೆ ಆಗಿತ್ತು. ಹಾಗೆ ಇವತ್ತು ಏನು ಕಮಲ್ ಹಾಸನ್ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆ ಹೇಳಿಕೆಯಲ್ಲಿ ಕನ್ನಡದ ಪರವಾಗಿ ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಲಿಲ್ಲ ಅಂದ್ರೆ ಆತನ ಸಿನಿಮಾ ಕರ್ನಾಟಕದಲ್ಲಿ ಓಡ್ಲಿಕ್ಕೆ ರಕ್ಷಣಾ ವೇದಿಕೆ ಬಿಡೋದಿಲ್ಲ. ನಾರಾಯಣಗೌಡರ ನಾಯಕತ್ವದಲ್ಲಿ ಆ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಕೊಟ್ರೆ ಎಲ್ಲ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ